ಶ್ರೀರಾಮನವಮಿನ ಹಬ್ಬವನ್ನು ಎಲ್ಲ ಕಡೆಗಳಲ್ಲಿ ಭಾರತ ದೇಶದಾದ್ಯಂತ ಆಚರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅಯೋಧ್ಯೆಯಲ್ಲಿ ಕೂಡ ಶ್ರೀರಾಮಚಂದ್ರ ಪ್ರಭುನ ದರ್ಶನವನ್ನು ಈ ದೇಶದ ಪ್ರಧಾನಮಂತ್ರಿಗಳಂಥ ಮೋದಿಜಿಯವರು ದರ್ಶನವನ್ನು ಪಡ್ಕೊಂಡು ಭಾಳಷ್ಟು ಎಲ್ಲ ಕಾಮಗಾರಿಗಳನ್ನು ಚಾಲನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಾಮ, ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮ ಇವೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಮಹರ್ಷಿ ವಾಲ್ಮೀಕಿಯವರು ಕೂಡ ಅಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅಯೋಧ್ಯೆಯಲ್ಲಿ ಮಾಡಿದ್ದಾರೆ. ಮೊನ್ನೆ ತನ ಕುಂಭಮೇಳ ಮುಗಿದೋಯಿತು. ಕುಂಭಮೇಳದಲ್ಲಿ ಹತ್ತತ್ರ ಸುಮಾರಾಗಿ ಒಂದು 60 ಕೋಟಿ ಜನರು ಪ್ರಯಾಗರಾಜಿಗೆ ಬಂದು ಹೋಗಿದ್ದಾರೆ. ಇವತ್ತು ಇತ್ತೀಚೆಗೆ ಭಾಳಷ್ಟು ಮಂದಿ ಧರ್ಮದ ಆಧಾರದ ಮೇಲೆ ಭಾಳಷ್ಟು ಕಡೆ ಧರ್ಮದ ಕಡೆ ಜನರೆಲ್ಲರೂ ಕೂಡ ವಾಲ್ತಾ ಇದ್ದಾರೆ. ಇವತ್ತು ಸನಾತನ ಧರ್ಮದ ಕಡೆ ಎಲ್ಲ ಕೂಡ ಹೋಗುವಂಥ ಟೈಮಲ್ಲಿ ವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ರಾಮನವಮಿ ಹಬ್ಬದ ಎಲ್ಲರಿಗೂ ಕೂಡ ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನು ಕರುಣಿಸಲಿ. ಭಗವಂತ ಎಲ್ಲರನ್ನೂ ಕೂಡ ಚಲೋದನ್ನು ಮಾಡಲಿ. ಅವ್ರ ಕಷ್ಟಗಳೆಲ್ಲ ಕೂಡ ದೂರನ್ನಾಗಲಿ. ಭಗವಂತ ಇವತ್ತು ಪುಣ್ಯ ಏನಂದರೆ ಮಾಲ್ಯವಂತ ಆಗಿನ ಕಾಲದಲ್ಲಿ ಶ್ರೀರಾಮಚಂದ್ರ ಮಾಲ್ಯವಂತದಲ್ಲಿ ಬಂದು ತಪಸ್ಸು ಮಾಡಿಕೊಂಡಿರುವಂಥ ಪ್ರಸಿದ್ಧವಾದಂಥ ಸ್ಥಳ ನಮ್ಮ ಹಂಪಿಯಲ್ಲಿದೆ. ಅಲ್ಲಿ ಕೂಡ ದರ್ಶನಕ್ಕೆ ನಾನು ಹೋಗ್ತಾ ಇದ್ದೀನಿ. ನಮ್ಮ ಭೂಮಿಯಲ್ಲಿ ಒಂದು ಹನುಮನ ಹುಟ್ಟಿದಂಥ ಸ್ಥಳ ಇದೆ. ಶ್ರೀರಾಮಚಂದ್ರ ಪ್ರಭು ಕೂಡ ಬಂದು 3 ತಿಂಗಳ ಕಾಲ ತಪಸ್ಸು ಮಾಡಿದಂಥ ಸ್ಥಳ ಅದು ಮಾಲ್ಯವಂತದಲ್ಲಿದೆ. ಹಾಗಾಗಿ ಬಹಳ ಪ್ರಸಿದ್ಧವಾದಂಥ ದೇವಾಲಯಗಳು ನಮ್ಮ ಕಡೆ ಇದ್ದಾವೆ. ಹಾಗಾಗಿ ಇವತ್ತು ಎಲ್ಲ ಕಡೆ ಕೂಡ ರಾಮನವಮಿ ನಡೀತಾ ಇದೆ. ಎಲ್ಲ ಹಿರಿಯ ಮುಂಚೆಯಿಂದ ಕೂಡ ಒಂದು ಕುಟುಂಬ ಇತ್ತಂತೆ. ರಾಜಕಾರಣ ಅನ್ನೋಂಥದ್ಕಿಂತ ಒಂದು ಫ್ಯಾಮಿಲಿ ಮೆಂಬರ್ಸ್ ಇದೆ ಎಲ್ಲರೂ ಕೂಡ. ಹಾಗಾಗಿ ಅವತ್ತು ಕೂಡ ರಾಮನವರು ಎಲ್ಲ ಕಾರ್ಯಕ್ರಮಕ್ಕೂ ಬರಬೇಕು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಇಚ್ಛೆ ಇದೆ. ಹಂಗಾಗಿ ಈ ಕಾರ್ಯಕ್ರಮಗಳಿಗೆ ಬಂದು ಮಾತಾಡಿಸ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ವಿ. ಮೊನ್ನೆ ಹನುಮಾನ ಕಾರ್ಯಕ್ರಮ ಆಯಿತು, ತಾಯಿದು ಕಾರ್ಯಕ್ರಮ ಆಯಿತು, ಈ ಕಾರ್ಯಕ್ರಮ ಆಯಿತು. ನಾವು ರಾಜಕಾರಣ ಹೊರತುಪಡಿಸಿಕೊಂಡು ನಮ್ಮ ಕುಟುಂಬಗಳಿದ್ದಂತೆ ಹಂಗಾಗಿ ಬಂದು ಹೋಗ್ತಿದ್ವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ